ನಮಸ್ಕಾರ ಫ್ರೆಂಡ್ಸ್. ಇವಾಗ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನೋಡ್ಬೋದು ಹಿಂದೆಗಡೆ. ಇವಾಗ ಸದ್ಯಕ್ಕೆ ಬೆಂಗಳೂರು ಎಕ್ಸ್ಪ್ರೆಸ್ಗೆ ಬೋರ್ಡ್ ಮಾಡಬೇಕು. ಧರ್ಮಸ್ಥಳ ಹೋಗ್ತಾ ಇರೋದು. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಹಿಡ್ಕೊಂಡು ತೋರಿಸ್ತೀನಿ ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ. ಮುಂದೆ ಹಾಗೆ ಜರ್ನಿ ಜೊತೆಯಲ್ಲಿ ಟ್ರೈನ್ ಇನ್ನೂ ಬಂದಿಲ್ಲ. ಹೀಗೆ ಬಂದ ಮೇಲೆ ಲೋಕೋಮೋಟಿವ್ ಎಲ್ಲ ತೋರಿಸ್ತೀನಿ. ಹಾಗೆ ಜೊತೆಲಿರಿ ಫ್ರೆಂಡ್ಸ್. ಲೋಕೋಮೋಟಿವು ನಮ್ಮ KGM ಶೆಡ್ದು ನೋಡ್ಬೋದು. KGM ಶೆಡ್ WDP 40 ಎಂಡ್ ಇದೇ ಇರುತ್ತೆ ಲೋಕೋಮೋಟಿವು. ಬಟ್ ನಾನು ಎಂಟು ಟ್ರಾವೆಲ್ ಮಾಡ್ತಾಯಿಲ್ಲ. ಜಸ್ಟ್ KSR ಬೆಂಗಳೂರಿಂದ ಸುಬ್ರಹ್ಮಣ್ಯ ರೋಡಲ್ಲಿ ಅಷ್ಟೇ ಟ್ರಾವೆಲ್ ಮಾಡ್ತಾ ಇರೋದು. ಜನರಲಲ್ಲಿ ಮಾಡ್ತಾಯಿದ್ದೀನಿ ಜರ್ನಿ. ನೋಡೋಣ ಹೇಗಿರುತ್ತೆ ಅಂತ. KGM ಲೋಕೋ ಶೆಡ್ WDP 40 ನೋಡ್ಬೋದು. ಇನ್ನೇನು ಡಿಪಾರ್ಚರ್ ಟೈಮ್ ಆಯಿತು. ಡಿಪಾರ್ಚರಲ್ಲಿ ಸಿಗ್ತೀನಿ ನಿಮಗೆ. ಸಿಗೋಣ ಡಿಪಾರ್ಚರಲ್ಲಿ. ಸುಸ್ತಾಗಿ ಕುತ್ಕೊಂಡ್ಬಿಟ್ಟವನಿಲ್ಲಬ್ಬ. ಅದಕ್ಕೆ ಹೇಳೋದು ಸಿಗರೇಟ್ ಕಮ್ಮಿ ಹೊಡಿರೋ ಅಂತ. ಹೇಳೋದು ಕೇಳಲ್ಲ. ಇವರು ಫೈನಲಿ ಡಿಪಾರ್ಚಿಂಗ್. ನಾವು 5 ನಿಮಿಷ ಲೇಟ್ ಆಗಿದೆ. ಹಂಪಿ ಗೋಲ್ಗುಂಬಾಸ್ ಎಕ್ಸ್ಪ್ರೆಸ್ ರೇಕ್ ಶೇರಿಂಗ್ ಮೈಸೂರು ಹಂಪಿ ಬಾಗಲಕೋಟೆ ರೇಕ್ ಶೇರಿಂಗ್ ಟ್ರೈನ್ ಇದು. KSR ಬೆಂಗಳೂರು ಇವಾಗ ರಿಪೋರ್ಟ್ ಆಗಿದ್ದೀವಿ 5 ನಿಮಿಷ ಲೇಟಲ್ಲಿ. ಆ ಸೈಡು ಚೆನ್ನೈ ಮೈಸೂರು ಸ್ಯಾಫ್ರನ್ ಒಂದೇ ಬರುತ್ತೆ. ಬಟ್ ತೋರ್ಸೋಕ್ಕಾಗೋದಿಲ್ಲ ಅನಿಸುತ್ತೆ. ಇಲ್ಲಿ ಹಂಪಿ ಎಕ್ಸ್ಪ್ರೆಸ್ ನಿಂತಿರೋ ಕಾರಣದಿಂದ. ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಮಲ್ಲೇಶ್ವರಂ ಹತ್ರ ಇದೀವಿ ರೀಸೆಂಟಾಗಿ. ಕರೆಕ್ಟಾಗಿ ಕತ್ಲೆ ಏನೂ ಕಾಣಿಸ್ತಿಲ್ಲ. ಯಶವಂತಪುರ ಡಿಪಾರ್ಚರು ಮತ್ತು ಅರವಿಂಗಲ್ಲೇ ತೋರಿಸ್ತೀನಿ ಬಿಡಿ. ಯಶವಂತಪುರಿಗೆ ರೀಚ್ ಆಗ್ತಾಯಿದ್ದೀವಿ. ಇಲ್ಲೂ ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. ಸರಿ ಹಾಗೆ ತೋರಿಸ್ತೀನಿ ಯಶವಂತಪುರ ರೀಚ್ ಆಗೋದ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಆಗ್ತಿದ್ದೀನಿ. 2, 3 ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಸೆಪ್ಟೆಂಬರ್ 19ವರೆಗೂ ಕನ್ಸ್ಟ್ರಕ್ಷನ್ ಇದೆ 2, 3 ಪ್ಲ್ಯಾಟ್ಫಾರ್ಮು. ಸೊ ಅದಕ್ಕೆ 1ನೇ ಪ್ಲ್ಯಾಟ್ಫಾರ್ಮಿಗೆ ಆಗ್ತಾ ಇರೋದು. ಈಗ 1, 4, 5, 6 ಅಷ್ಟೇ ಈಗ ಪ್ರೊಸೆಸಿಂಗಲ್ಲಿರೋದು. ಸರ್ವಿಸ್ ಕೊಡ್ತಾರೆ ಯಶವಂತಪುರ ಪ್ಲ್ಯಾಟ್ಫಾರ್ಮ್ ರೋಡಲ್ಲಿ. ಸೊ ಅದಕ್ಕೆ ಏನೋ 5 ಟ್ರೈನೇನೋ ಕ್ಯಾನ್ಸಲ್ ಆಗಿದೆ, 8 ಟ್ರೈನೇನೋ ಡೈವರ್ಟ್ ಆಗಿದೆ. ಡೈವರ್ಟ್ ಮೀನ್ಸ್ ಈ SMVT ಚಿಕ್ಕಮಗಳೂರು ಅಲ್ಲಿಂದ ಎಲ್ಲ ಓಡಿಸ್ತಾ ಇದ್ದಾನೆ ಈಗ. ಯಶವಂತಪುರ ಅರೈವಲ್ ಆದ್ವಿ ಯಶವಂತಪುರ ಅರೈವಲ್. ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಯಶವಂತಪುರ. ಇನ್ನು ಕುಣಿಗಲ್ ರೀಚ್ ಆಗ್ತಿದ್ದೀವಿ. ಇವಾಗ ಫುಲ್ಲು ಕತ್ಲೆ ಇದೆ. ಈಗ ಜಸ್ಟ್ ಅರೈವ್ ಆಗಿದ್ದೀವಿ ಕುಣಿಗಲ್ಲಿಗೆ. ನೋಡೋಣ ಮಾರ್ನಿಂಗ್ ಅಷ್ಟೊತ್ತಿಗೆ ಏನೇನು ಇರುತ್ತೆ ಏನೇನಾಗುತ್ತೆ. ಹಂಗೆ ಇರಿ ವಿಡಿಯೋದಲ್ಲಿ ನೋಡ್ತಾ ಇರೋಣ. ಆಗ್ತಿದೆ ಈಗ ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. ಇನ್ನು ಡೈರೆಕ್ಟು ಬೆಳಗ್ಗೆನೇ ಸಿಗ್ತೀನಿ ನಿಮಗೆ. ನೋಡಿ ಕುಣಿಗಲ್ ಡಿಪಾರ್ಚರ್. ಆಲ್ಕೋ ಕೃಷ್ಣಾಜಪುರಂ ಆಲ್ಕೋ ಏನೋ ವರ್ಕ್ ನಡೀತಿದೆ ಅನಿಸುತ್ತೆ ಕುಣಿಗಲಲ್ಲಿ. ಸೊ ಅದಕ್ಕೆ ಆಲ್ಕೋ ಜೊತೆ ಜಲ್ಲಿ ಹಾಕೊಂಡು ಹೋಗ್ತಾರಲ್ಲ ಅದು ಇದೆ. ಇನ್ನು ಮಾರ್ನಿಂಗ್ ಸಿಗೋಣ ಇನ್ನು ಆರಾಮಾಗಿ. ಫೈನಲಿ ಸುಬ್ರಹ್ಮಣ್ಯ ರೋಡಿಗೆ ಬಂದಿದ್ದೀವಿ. ಈಗ ಆಚೆ ಹೋಗ್ಬಿಟ್ಟು ಬಸ್ ಸಿಗುತ್ತಾ ಇಲ್ವೋ ನೋಡಬೇಕು. ಹಿಮ ಸಿಕ್ಕಾಪಟ್ಟೆ ಇದೆ. ಇವಾಗ ಜಸ್ಟ್ ಇದ್ದೀಯ, ಇವಾಗ ಹಂಗೆ ಹೇಳಿದಿರೋದು. ಈಗ ಗೊತ್ತೇ ಆಯ್ತಿಲ್ಲ ವಿಮಾನ ಮಳೆನ ಅಂತ. ಸಣ್ಣಕ್ಕೊಂಥರ ಮಳೆ ಥರ ಬರ್ತಾ ಇದೆ ಇದು. ನೋಡ್ತೀವಿ ಆಚೆ ಬಸ್ ಸಿಗುತ್ತಾ ಇಲ್ವೋ ಧರ್ಮಸ್ಥಳಗೆ. ಸುಬ್ರಹ್ಮಣ್ಯ ರೋಡು ರೈಲ್ವೆ ಸ್ಟೇಷನ್ ಹತ್ರ ಬಸ್ ಮಿಸ್ ಆಯಿತು. ಅದಕ್ಕೆ ಇಲ್ಲಿಂದ ಒಂದು 500 ಮೀಟರ್ ನಡ್ಕೊಂಡು ಹೋದರೆ ಮೇನ್ ರೋಡ್ ಇದೆ. ಅಲ್ಲಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಬಸ್ಗಳು ಹೋಗ್ತಾ ಇರ್ತಾವಂತೆ. ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡ್ತೀವಿ ಇವಾಗ ಒಂದ್ಸರಿ. ಅಲ್ಲೂ ಬಸ್ ಸಿಕ್ಕಿಲ್ಲ ಅಂದರೆ ಮತ್ತೆ ಇದು 6:15 ಹೋಗಿ ಬಂದ್ಬಿಟ್ಟು ಇದಕ್ಕೆ ಹತ್ಕೊಬೇಕಷ್ಟೆ. ಬಸ್ ಸಿಗುತ್ತಿದ್ದೀವಿ. ಯಾವುದೋ ಸ್ಲೀಪರ್ AC ಸ್ಲೀಪರ್ ಬಸ್ ಇದು, ಗೊತ್ತಿಲ್ಲ ಯಾವುದು ಅಂತ. ಹತ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲೇ ಧರ್ಮಸ್ಥಳ ಕೈ ಹಾಕಿದ್ವಿ. 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 5 ಜನ ಇದ್ವಿ ನಾವು. ಈಗ ಎಷ್ಟು ಬಸ್ ಹತ್ತಿದ್ವಿ
ಇದ್ದೀವಿ. ಬನ್ನಿ ಸ್ವಲ್ಪ ಆಚೆ ವ್ಯೂಸ್ ನೋಡೋಣ. ಫುಲ್ಲು ಫಾರೆಸ್ಟೇ ಇದೆ. ಆದರೆ ಕ್ಯಾಬಿನ್ ಡ್ರೈವ್ ಟ್ರೈ ಮಾಡ್ತೀನಿ, ನೋಡೋಣ ಬನ್ನಿ. ಡ್ರೈವರ್ ಅವ್ರು ಬಿಡಲಿಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೆ ಬಸ್ಸಲ್ಲಿ ಮಲ್ಕೊಂಬಿಟ್ಟೆ. ಇವಾಗ ಜಸ್ಟ್ ಧರ್ಮಸ್ಥಳ ರೀಚ್ ಆಗಿದ್ದೀನಿ. ಬನ್ನಿ ಮುಂದೆ ನೋಡೋಣ ಏನೇನಿದೆ, ಏನೇನಾಗುತ್ತೆ ಅಂತ. ಏನೇ ಆದರೂ ನಿಮಗೆ ತೋರಿಸ್ತಾನೆ ಇರ್ತೀನಿ. ಹಾಗೆ ಜೊತೆ ಸ್ನಾನ ಮಾಡೋಣ ಅಂತ ಬಂದ್ವಿ. ಆದರೆ ನೇತ್ರಾವತಿ ಹತ್ರ ತುಂಬ ಮಳೆ ಹೋಯ್ತಿದೆ. ಈಗ ವೆಯ್ಟಿಂಗಲ್ಲಿದ್ದೀವಿ ಸ್ನಾನ ಮಾಡೋದಕ್ಕೆ. ನೀರು ಪರವಾಗಿಲ್ಲ, ಫ್ಲೋ ಜಾಸ್ತಿನೇ ಇದೆ ಬ್ರೋ. ನೋಡೋಣ ಮಳೆ ಯಾವಾಗ ನಿಲ್ಲುತ್ತೋ. ನೇತ್ರಾವತಿಯಿಂದ ಸ್ನಾನ ಮಾಡ್ಕೊಂಡು ಇವಾಗ ಜಸ್ಟ್ ಬಂದಿದ್ದೀವಿ ಧರ್ಮಸ್ಥಳ ಹತ್ರ. ದರ್ಶನ ಮಾಡೋಕ್ಕಂತ ಒಳಗೆ ಹೋಗ್ತಾ ಇದ್ದೀವಿ. ಇನ್ನೂ ನೋಡೋಣ ಜನ ಎಷ್ಟಿರ್ತಾರೆ ಏನು ಅಂತೆಲ್ಲ ಇರ್ತಾ ನೋಡೋಣ ಮುಂದೆ. ಹಾಗೆ ಧರ್ಮಸ್ಥಳ ಇನ್ನೂ ಒಳಗೆ ಹೋಗಿಲ್ಲ, ಇವಾಗ ಹೋಗ್ಬೇಕು. ಇವಾಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಜನ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಒಳಗೆ. ನೋಡೋ ಮನೆ ಹಾಗೆ ಜನ ಎಷ್ಟಿದ್ದಾರೆ ಅಂತ. ಇನ್ನೇನು ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ನೋಡಬೇಕು ಒಳಗೆ ಹೋದ್ಮೇಲೆ ಏನಾಗುತ್ತೆ ಅಂತ. ಇನ್ನೂ ಎಂಟ್ರಿ ಆಗ್ತಾಯಿದ್ದೀವಿ. ಫೋನ್ ಒಳಗೆ ಅಲೋ ಇಲ್ಲ, ಸೊ ಅದಕ್ಕಾಗಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ವಿಡಿಯೋ ಅನ್ಕೊಂತೀನಿ. 15 ನಿಮಿಷದಲ್ಲೇ ದರ್ಶನ ಮುಗಿತಾ ಇದೆ. ಇವತ್ತು ಜನ ಫುಲ್ಲು ಕಮ್ಮಿ ಇದ್ದಾರೆ ಇವತ್ತು. ಅದೇ ನಮ್ಮ ಅದೃಷ್ಟ ಅನಿಸುತ್ತೆ, ಜನ ಕಮ್ಮಿ ಇವತ್ತು. ನೋಡ್ಬೋದು ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಜನ ಇರ್ತಿದ್ರು. ಇವಾಗ ಎಷ್ಟು ದರ್ಶನ ಆಯಿತು. 10:10 ಒಳಗೆ ಹೋಗಿದ್ದು 11:05 ಆಚೆ ಬಂದಿದ್ದೀವಿ. ಪರವಾಗಿಲ್ಲ, ಬೇಗ ದರ್ಶನ ಮುಗಿತು ಇವತ್ತು. ದರ್ಶನ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ರೀ ನೀನು ಊಟ ಮಾಡೋಕ್ಕಂತ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಮಳೆ ಆಗಲೇ ಜೋರಾಗಿದೆ, ಆದರೂ ಸಿಕ್ಕಾಪಟ್ಟೆ ಶೆಕೆ ಹೊಡಿತೀವಿ ಇವರಲ್ಲಿ. ಮಳೆ ಸಿಕ್ಕಾಪಟ್ಟೆ ಇದೆ, ಆದರೂ ತುಂಬ ಶೆಕೆ ಇಲ್ಲಿ. ಇನ್ನು ಊಟಕ್ಕೆ ಕುತ್ಕೊಂಡಿದ್ದೀವಿ ಇವಾಗ. ಜಸ್ಟ್ ಇನ್ನು ಊಟ ಕುತ್ಕೊಂಡಿದ್ದೀವಿ. ಇವಾಗ ಜಸ್ಟು ಊಟ ಮುಗಿಸ್ಕೊಂಡ್ಬಂದಿದ್ದಾಯಿತು. ಸುಬ್ರಹ್ಮಣ್ಯ ಹತ್ರ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು. ಈಗ ರತ್ನಗಿರಿ ವೆಂಕಟೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಹಾಗೆ ನೋಡ್ಬೋದು ರತ್ನಗಿರಿ ಬಾಹುಬಲಿ ಬೆಟ್ಟ ಹೋಗ್ತಾ ಇದ್ದೀವಿ. ಹಾಗೆ ಮೇಲೆ ಇನ್ನೂ ಸ್ಟೆಪ್ಸು ಸ್ವಲ್ಪ ತುಂಬಾ ಇರಂಗಿದೆ. ದೂರ ಹತ್ತಿದ್ದೀವಿ. ಈಗ ಸುಸ್ತಾಗಿ ಕುತ್ಕೊಂಡ್ಬಿಟ್ಟವನಿಲ್ಲೊಬ್ಬ. ಅದಕ್ಕೆ ಹೇಳೋದು ಸಿಗರೇಟ್ ಕಮ್ಮಿ ಹೊಡಿರೋ ಅಂತ. ಹೇಳೋದು ಕೇಳಲ್ಲ. ಇನ್ನೇ ಮೇಲೆ ಬಂದ್ವಿ. ಇನ್ನೇನು ಫೈನಲಿ ರೀಚ್ ಆಗಿದ್ದೀವಿ ಮೇಲಕ್ಕೆ. ನೋಡ್ಬೋದು ಮೇಲಿಂದ ವ್ಯೂ ಪಾಯಿಂಟ್ಸು, ಬೆಟ್ಟಗಳೆಲ್ಲ ನೋಡ್ಬೋದು. 1970 ರಾಷ್ಟ್ರಪತಿಯವರು ಈ ಗಿರಿಯವರಿಂದನೇ ಸ್ಥಾಪನೆ ಆಗಿದ್ದು, ಸ್ಟಾರ್ಟ್ ಮಾಡಿದ್ದು. ಪಾಸ್ ಮಾಡಿ ನೋಡ್ಕೊಳ್ಳಿ ಬೇಕಾದ್ರೆ. ಹಿಂಗೆ ಅದೇ ఇంకరాపరిగెత్త విరుందండి ఇంకో సెట్ అవుతా సార్ మీనింగ్ అవుతా ఏంటి
ಇಲ್ಲೊಂದು ಗುಂಟೇಶ್ವರ ಥರನೇ ಇದೆ, ಶ್ರವಣ ಬೆಳಗೊಳ ಥರದ್ದೇ. ಹತ್ರದಲ್ಲಿ ಹೋಗಿ ತೋರಿಸ್ತೀನಿ ತಡೀರಿ. ಗುಮ್ಟೇಶ್ವರ ಇಲ್ಲೊಂದಿದೆ ನೋಡಿ, ಶ್ರವಣ ಬೆಳಗೊಳ ಅಷ್ಟೇ ಅಲ್ಲ, ಇಲ್ಲೂ ಒಂದು ಗುಮ್ಟೇಶ್ವರ ಇದೆ. ನೋಡಿದ್ರಾ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದು ತೋರಿಸ್ತೀನಿ ಬನ್ನಿ. ಹಾಗೆ ನೋಡೋದು ಬೆಟ್ಟಗಳು ಇಲ್ಲೆಲ್ಲ ಹೇಗಿದೆ ಅಂತ. ಇಲ್ಲೊಂದು ರೋಡ್ ಬೇರೆ ಇದೆ, ಯಾವ ರೋಡ್ ಅಂತ ಗೊತ್ತಾಗ್ತಿಲ್ಲ ಮಾರಿ. ಅದು ಬೆಟ್ಟಗಳು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಒಂಥರ. ಓಹ್, ಇಲ್ಲಿಗೆ ಬರೋದು ರೋಡ್ ಇದು? ಮೋಸ್ಟ್ಲಿ ಕೆಳಗಿಂದ ಬರ್ಬೋದು ಅನ್ಸುತ್ತೆ ರೋಡ್ ಇದು. ಇರ್ಬೋದು. ಇನ್ನೇನು ಕುಕ್ಕೆ ಸುಬ್ರಹ್ಮಣ್ಯ ಹೊರಟಿದ್ದೀವಿ ಇವಾಗ. ಅದನ್ನು ಸ್ವಲ್ಪ ಬಸ್ ರೋಡ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ, ತೋರಿಸ್ತೀನಿ ನೋಡಿ ಅಂತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದೀವಿ ಇವಾಗ. ಧರ್ಮಸ್ಥಳದಿಂದ ಬಂದು ಇಲ್ಲೂ ಬಂದು ದರ್ಶನ ಮಾಡಿಕೊಂಡು ಇವಾಗ ಬೆಂಗಳೂರು ಹೊರಟಿದ್ದೀವಿ. ಈ ಬ್ಲಾಗಲ್ಲಿ ಇಷ್ಟೇ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊಡೀರಿ. ಮುಂದಿನ ವೀಡಿಯೋ ಬರೋದಕ್ಕೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.